ಅದೇ ನಾವು ಫಸ್ಟ್ನೇ ವಾರ 2ನೇ ವಾರದಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಅದೆಲ್ಲ ತಿಂಡಿನೂ ಮಾಡಿಲ್ಲ, ಏನು ಮಾಡಿಲ್ಲ. ಮಾರ್ನಿಂಗು ಜಸ್ಟ್ ರೆಡಿಯಾಗಿ ಚರಿಗೆ ಇದು ಮಾಡಿ ದೀಪ ಹಚ್ಚಿ ಬರೋದಕ್ಕೆ ಇಷ್ಟೊತ್ತು ಮಾಡಿದ್ದಾಳೆ. ಸರಿ, ನಿಂಗೆ ಕಾಟ್ ಓಡ್ಸಕ್ಕೆ ಬರುತ್ತಾ? ಬರುತ್ತಾ? ಇಲ್ಲಿ ಹತ್ತೋದಕ್ಕಿಂತ ಇಳಿಯೋ ಜಾಗನೇ ಬಿಡ್ತಾಳೆ. ಫ್ರೆಂಡ್ಸ್, ಇವಾಗ ಹತ್ತಿದ್ದೀವಿ. ನಾನು ಸ್ವಲ್ಪ ಇದೆ ಅಷ್ಟೇ. ಅದ್ರ ತಿನ್ನೋಕ್ಕೆ ಬರೋದವಳು. ಸ್ಪೆಷಲ್ ಅಲ್ಲ, ಅಂದರೆ ಲೈಕ್ ತುಂಬಾ ಚೆನ್ನಾಗಿರುತ್ತಲ್ಲ. ಹೊಟ್ಟೋಗ್ಬಿಟ್ಟೈತೆ, ಅದಕ್ಕೆ ಬ್ಯಾಗೆಲ್ಲ ತರಬಾರ್ದು. ಪಾಪಚ್ಚೆ ಅವರು ತುಂಬ ಏನೇನೋ ATM ಎಲ್ಲ ಇಟ್ಟಿದ್ರಂತೆ. ಫ್ರೆಂಡ್ಸ್, ಇದು ಶೂಟಿಂಗ್ ಸ್ಪಾಟ್ ಅಂತ ಹೇಳ್ತಾರಲ್ಲ ಅದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ಎಡಿಟರ್ಸ್ ವ್ಲಾಗ್. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವತ್ತು ಸ್ಯಾಟರ್ಡೆ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಮುಗೀತು. ಅಂದರೆ ಒಂದು ಮಾರ್ನಿಂಗ್ ಅಂದರೆ ಒಂದು 10 o'clock ಬೇಗ ಹೋಗೋಣ ಅಂತ ಅನ್ಕೋತೀನಿ, ಅಲ್ಲಿ ಹೋಗೋಕ್ಕೆ ಆಗಲ್ಲ. ಇವಾಗ ನಾವು ಮೇಲ್ಕೋಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಚೆಲುವರಾಯ ಸ್ವಾಮಿ ಅಂದರೆ ಶ್ರಾವಣ ಇದೆಯಲ್ಲ, ಸೊ ಅದಕ್ಕೆ ಇದು 3ನೇ ವಾರ. ಅಂದರೆ ನಾವು ಫಸ್ಟ್ನೇ ವಾರ 2ನೇ ವಾರದಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಇನ್ನೊಂದು 4ನೇ ವಾರ, ಲಾಸ್ಟ್ ಅಷ್ಟೇ 4ನೇ ವಾರ ಇರೋದು. ಅದಕ್ಕೆ ನಾವು ಶ್ರಾವಣದಲ್ಲಿ ಮನೆ ದೇವ್ರ ದರ್ಶನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ಹೋಗ್ತಾ ಇದ್ದೀವಿ ಮೇಲ್ಕೋಟೆಗೆ, ಬನ್ನಿ ತೋರಿಸ್ತೀನಿ ನಿಮಗೂ. ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀವಿ. ಸರಿ, ಸೊ ಅಂದರೆ ನಾನು ಅಂಕಿತ ಮತ್ತು ನಮ್ಮ ಹಸ್ಬೆಂಡು, ನಮ್ಮಮ್ಮ ಅಲ್ಲಿ ಪಟ್ನಾ ಹತ್ರ ಬರ್ತಾರೆ, ಪಿಕ್ ಮಾಡಬೇಕು. ಸೊ ಬಂದಿದ್ದಾರಂತೆ, ನಮ್ಮದೇ ಲೇಟ್ ಆಯಿತು. ಸರಿ, ತಿಂಡಿ ತಿಂದ ಹೇಳು, ಹಾಯ್ ಮಾಡು. ಫ್ರೆಂಡ್ಸ್, ನಮ್ಮ ಅಮ್ಮ ನೋಡಿ ಎಷ್ಟು ಲೇಟಾಗಿ ಬಂದವ್ರೆ. ಎಷ್ಟಮ್ಮ ಕಾಯ್ತು, ಎಷ್ಟು ವೇಟ್ ಮಾಡ್ತಾ ಇದ್ವಿ ಗೊತ್ತಾ. 6 ಗಂಟೆಗೆ ಬಂದಿದ್ದು, 4 ಗಂಟೆಗೆ ಬಂದಿದ್ದೀನಿ. ಫ್ರೆಂಡ್ಸ್, ಎಂತಿದ್ದಾನೆ ಲೇಟ್ ಮಾಡಿದ್ದು ಬರೋಕ್ಕೆ. ಯಾಕಮ್ಮ? ಯಾಕೆ? ಅದೆಲ್ಲ ತಿಂಡಿನೂ ಮಾಡಿಲ್ಲ, ಏನು ಮಾಡಿಲ್ಲ. ಮಾರ್ನಿಂಗು ಜಸ್ಟ್ ರೆಡಿಯಾಗಿ ಚರಿಗೆ ಇದು ಮಾಡಿ ದೀಪ ಹಚ್ಚಿ ಬರೋದಕ್ಕೆ ಇಷ್ಟೊತ್ತು ಮಾಡಿದ್ದಾಳೆ. ನಮ್ದೆಲ್ಲ ಏನು ಕೆಲಸ ಮಾಡ್ಕೊಟ್ಟಿದ್ದೀನಿ, ಆಮೇಲಿಂದ ನಾನು ರೆಡಿಯಾಗಿ ಬಂದಿದ್ದೀನಿ ಅಷ್ಟೇ. ಫ್ರೆಂಡ್ಸ್, ಏನಿಲ್ಲ, ನಮ್ಮ ಅಮ್ಮನೇ ಲೇಟು. ಸರಿ, ನಿಂಗೆ ಕಾಟ್ ಓಡ್ಸಕ್ಕೆ ಬರುತ್ತಾ? ಬರುತ್ತಾ? ಇವಾಗ ನಮ್ಮ ಅಜ್ಜಿ ಬಂದವ್ರೆ ನೋಡಿ. ಎಷ್ಟು ಲೇಟ್ ನಮ್ಮ ಅಜ್ಜಿ, ಕಾದಿ ಟೈಮ್ ಆಯ್ತು. ಏನು ಮಾಡಂಗಿಲ್ಲ, ರೆಡಿಯಾಗಿ ನಾವು ಮಾಡಬೇಕು, ಎಲ್ಲ ಎದ್ದು ಮಾಡ್ಬೇಕಲ್ಲ ಒಬ್ಳು. ಎಷ್ಟು ಲೇಟ್, ಎಷ್ಟು ಕೆಲಸ ಮಾಡ್ಬಿಟ್ಟು ಬಂದೈತೆ. ಮೂಜೆನೂ ಲೇಟು, ಏನಿಲ್ಲ, ಇವಳೇ ಲೇಟು ಫ್ರೆಂಡ್ಸ್. ವೇಸ್ಟ್ಗೆ ವೇಸ್ಟ್ ಬಾಡಿಗಳು ಮೂಜೆ. 9 ಗಂಟೆಗೆ ಫೋನ್ ಮಾಡಿ ತಿಂಡಿ ತಿಂದ ಅಜ್ಜಿ? ತಿಂಡಿ ತಿಂದ? ಏನ್ ತಿಂದೆ? ಪುಳಿಯೋಗರೆ. ಮೇಲ್ಕೋಟೆಲ್ಲ ಫೇಮಸ್ ಪುಳಿಯೋಗರೆ. ಯಾಕೆ ಪುಳಿಯೋಗರೆ ಮಾಡಿದ್ದೆ? ಅಜ್ಜಿಗೆ ಫೋನ್ ಮಾಡಿರೋದು 9 ಗಂಟೆಲಿ. ಫ್ರೆಂಡ್ಸ್, ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಅಂದರೆ ಕಾರ್ಗೆ ಇಲ್ಲಿ ಒಳಗೆ ಬಿಡ್ತಾ ಇಲ್ಲ, ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಬಂದ್ವಿ. ಅಂದರೆ ಇಲ್ಲಿ ಶ್ರಾವಣ ಇದೆಯಲ್ಲ, ರಶ್ ಇರ್ತಾರೆ ಅಂತ ಇಲ್ಲಿ ಕಾರ್ ಒಳಗೆ ಬಿಡೋಲ್ಲ, ಅಲ್ಲೇ ಪಾರ್ಕ್ ಮಾಡ್ಕೊಂಡು ನಡ್ಕೊಂಡು ಬಂದ್ವಿ. ಸೊ ಇಲ್ಲಿ ಬಂದ ತಕ್ಷಣವೇ ನಾವು ಪೂಜೆ ಸಾಮಾನು ತೊಗೊಳ, ಅಂದರೆ ಫಸ್ಟ್ ಕಲ್ಯಾಣಿಗೆ ಪೂಜೆ ಮಾಡಬೇಕು. ಸೊ ಅದಕ್ಕೆ ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಬಂದೆ. ಅಂದರೆ ನಮ್ಮ ಮನೆಯಿಂದ ಏನು ಪೂಜೆ ಸಾಮಾನೆಲ್ಲ ತರಲ್ಲ, ಅಂದರೆ ಇಲ್ಲೇ ಸ್ಟೋರ್ ಮಾಡಿರೋದೆಲ್ಲ ಬೇಡ ಅಂದ್ಬಿಟ್ಟು ಇಲ್ಲೇ ತೊಗೊಳ್ಳೋಣ ಅಂತ ಬರ್ತೀವಿ. ಬಂದ ತಕ್ಷಣವೇ ಫಸ್ಟು ನಾವು ಯಾವಾಗ ಬಂದಾಗಲೂ ಅಷ್ಟೇ ಕಲ್ಯಾಣಿಗೆ ಪೂಜೆ ಮಾಡಿಬಿಟ್ಟೆ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಫಸ್ಟ್ ಬಾಳೆಹಣ್ಣು, ಅರಿಶಿನ, ಕುಂಕುಮ ಅದು ಎಲ್ಲ ಇಟ್ಬಿಟ್ಟು ಆಮೇಲೆ ಕರ್ಪೂರ ಬೇರೆ ಅದು ಹಚ್ತಾನೆ ಇರಲಿಲ್ಲ. ಅಂದರೆ ನೀರೆಲ್ಲ ಹಾಕ್ಬಿಟ್ಟಿದ್ರಲ್ಲ, ಗಾಳಿ ನೀರು ಎಲ್ಲ ಬರ್ತಾಯಿದ್ದಲ್ಲ, ಅದಕ್ಕೆ ಹಚ್ತಾನೆ ಇಲ್ಲ. ಹೆಂಗೋ ಪೇಪರೆಲ್ಲ ಇತ್ತು, ಸೊ ಅದ್ರ ಮೇಲೆ ಹಚ್ಬಿಟ್ಟು ಪೂಜೆ ಮಾಡಿದೆ. ಸೊ ಇಲ್ಲಿ ಒಳಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ನರಸಿಂಹ ಸ್ವಾಮಿಗೆ ಹೋಗ್ಬಿಟ್ಟು ಆಮೇಲೆ ಚೆಲುವರಾಯ ಸ್ವಾಮಿಗೆ ಹೋಗೋದು. ಹೋಗ್ಬೇಕಾದ್ರೆ ಏನು ಸ್ಟೆಪ್ಸಲ್ಲೆಲ್ಲ ಫುಲ್ಲು ರಶ್ಶು. ಅಂಕಿತಾ ಅತ್ತಮ್ಮ, ಯಾಕೆ ಸುಸ್ತಾಗ್ತಾ ಇದೆಯಾ? ಅಲ್ಲ, ಇಲ್ಲಿ ಹತ್ತೋದಕ್ಕಿಂತ ಇಳಿಯೋ ಜಾಗನೇ ಬಿಡ್ತಾಳೆ. ನಮ್ಮಮ್ಮ ಅಲ್ಲೇ ಸುಸ್ತಾಗ್ಬಿಟ್ಟವ್ರೆ. ಏನು ಸ್ಟ್ರಾಂಗು ಇಲ್ವಲ್ಲಮ್ಮ ನೀನು? ಹಾಂ, ನೀರು ಅಷ್ಟೇ. ತಿರುಪತಿ ಪೇಟನೆ ಹತ್ತಿದ್ದೀನಿ ನಡಿ ಇದೆಯಾ ಲೆಕ್ಕ. ಮತ್ತು ಹತ್ತಿ ಯಾಕೆ ಖಾಲಿ ಉಸಿರು ಬಿಡ್ತಾಯಿದೆ? ಫ್ರೆಂಡ್ಸ್, ತುಂಬಾ ಜನ ಇದ್ದಾರೆ. ಹಾಂ, ಹೌದು. ಇಲ್ಲಲ್ಲ, ಅಲ್ಲಿ ಬರ್ಬೇಕಾದ್ರೆ ಅಲ್ಲಿ ಕೆಳಗಡೆ
ಇಲ್ಲೆಲ್ಲ ಫ್ರೀ ಇರುತ್ತೆ, ಹತ್ಬೋದು. ಹತ್ತದು ಒಂದು ಕಷ್ಟ ಅಷ್ಟೇ. ಸರಿ ಹೊಟ್ಟೋದ್ನ ಅವನು ಸಣ್ಣ ವಯಸ್ಸಲ್ಲಿ ಹತ್ತುತ್ತಾ ಇದ್ನಲ್ಲ. ಫ್ರೆಂಡ್ಸ್ ಇವಾಗ ಹತ್ತಿದ್ದೀವಿ, ಒಂದು ಸ್ವಲ್ಪ ಇದೆ ಅಷ್ಟೇ. ತಿಂಡಿ ಮಾಡಿಲ್ವಲ್ಲ, ಏನಾದರೂ ತಿನ್ಕೊಂಡು ಅಂತ ಪುಳಿಯೋಗರೆ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ತಿನ್ಕೊಂಡು ಹೋಗೋಣ ಅಂತ. ಎಷ್ಟು ಮೇಲಿದೆಯಲ್ಲ ಅಷ್ಟೇ. ಇಲ್ಲೇ ಪುಳಿಯೋಗರೆ ಸಿಗೋದು ಅಂದರೆ ನಾವು ಯಾವಾಗಲೂ ಬಂದಾಗಲ್ಲ ಇಲ್ಲೇ ತೊಗೋತೀವಿ. ಅಲ್ಲಿ ಕೆಳಗೆ ನಮ್ಗೆ ಅಷ್ಟು ಇಷ್ಟ ಆಗಲ್ಲ, ಸೊ ಇಲ್ಲೇ ತೊಗೋತೀವಿ. ಅಂಕಿತನ ಫೇವ್ರೇಟ್. ಅಂದರೆ ಇವಳು ದೇವಸ್ಥಾನಕ್ಕೆ ಬರ್ತಾಳೋ ಗೊತ್ತಿಲ್ಲ, ಪುಳಿಯೋಗರೆ ತಿನ್ನೋಕ್ಕೆ ಬರೋದವಳು. ಸ್ಪೆಷಲ್ ಅಲ್ಲ, ಅಂದರೆ ಲೈಕ್ ತುಂಬಾ ಚೆನ್ನಾಗಿರುತ್ತಲ್ಲ. ಇಲ್ಲ ನಮ್ಮಮ್ಮ ತಿಂತವ್ರೆ, ನಮ್ಮ ಅಜ್ಜಿ ಬಂದಿಲ್ಲ, ಅವರಿಗೆ ಕಾಲು ನೋವಾಗುತ್ತೆ ಅಂತ. ಇನ್ನೊಂದಷ್ಟು ದೂರ ಇದೆ ಅಷ್ಟೇ, ಏನು ತುಂಬ ದೂರ ಇಲ್ಲ, ಸ್ವಲ್ಪ ಮೆಟ್ಲು ಹತ್ತಿದ್ರೆ ಆಗುತ್ತೆ. ಅಂದರೆ ಬಿಸಿಲೇನು ಇಲ್ವಲ್ಲ, ಫೈನಲಿ ಸ್ಟೆಪ್ ಹತ್ತಿದ್ವಿ. ಅಂದರೆ ಹತ್ತಿದೆ ಗೊತ್ತಾಗಲಿಲ್ಲ, ಅಂದರೆ ಬಿಸಿಲು ಏನೂ ಇರಲಿಲ್ವಲ್ಲ, ಗಾಳಿ ಎಲ್ಲ ಇತ್ತಲ್ಲ, ಅದಕ್ಕೆ ಈಸಿಯಾಗಿ ಹತ್ಬಿಟ್ವಿ. ಇಲ್ಲ ಅದು ಒಳಗೆ ಬಂದ ತಕ್ಷಣವೇ ಅಂದರೆ ಸ್ವಲ್ಪ ಜನ ರಶ್ ಇದ್ರು. ಅಂದರೆ ಹತ್ತಬೇಕಾದ್ರೆ ಏನಿರಲಿಲ್ಲ, ಇಲ್ಲಿ ತುಂಬ ಜನ ರಶ್ ಇದ್ದರು. ಅಂದರೆ ನಮ್ಮ ಹೋದ ತಕ್ಷಣವೇ ದರ್ಶನ ಆಯಿತು, ಚೆನ್ನಾಗಿ ಮಂಗಳಾರತಿ ಎಲ್ಲ ಆಯಿತು, ತುಂಬಾ ಖುಷಿ ಆಯಿತು. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾಗ ವ್ಯೂ ನೋಡಿದ್ರೆ ಒಂಥರ ಏನೋ ಒಂಥರ ಖುಷಿ ಅನಿಸುತ್ತೆ. ಫ್ರೆಂಡ್ಸ್ ಇವಾಗ ದರ್ಶನ ಎಲ್ಲ ಆಯಿತು, ಇಳಿತಾ ಇದ್ದೀವಿ. ನಾನು ನಮ್ಮಮ್ಮ ಇಬ್ಬರು, ಅಂಕಿತಾ ಮತ್ತು ಚರಿ ಎಲ್ಲ ಮೇಲಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಕೋತಿ ಇದೆ ಫ್ರೆಂಡ್ಸ್. ಅಂದರೆ ಬ್ಯಾಗ್ ಏನು ತಂದರೂ ಬಿಡ್ತಾನೆ ಎಲ್ಲ ಎತ್ಕೊಂಡು ಹೊರಟೋಗ್ಬಿಟ್ಟೈತೆ. ಅದಕ್ಕೆ ಬ್ಯಾಗೆಲ್ಲ ತರಬಾರ್ದು. ಪಾಪಚ್ಚೆ ಅವರು ತುಂಬ ಏನೇನೋ ATM ಎಲ್ಲ ಇಟ್ಟಿದ್ರಂತೆ, ಅದೆಲ್ಲ ಕೆಳಗೆ ಬಿಟ್ಟಿರ್ಬೋದು ಏನೋ ಗೊತ್ತಿಲ್ಲ. ಪಾಪ ಅವರು ಇದು ಮಾಡ್ತಾಯಿದ್ರು, ಒಂದು ದುಡ್ಡು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ರಂತೆ. ಅದಕ್ಕೆ ಬ್ಯಾಗ್ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಬಂದರೆ ಕೆಳಗೆ ತೊಗೊಂಡೋಗಿಲ್ಲ, ಆಗ್ಬಿಟ್ಟಿರುತ್ತೆ, ಅದು ಬಿಡಬೇಕು ಅವರು. ಸ್ಟೆಪ್ ಇಳಿದ ತಕ್ಷಣ ಎದುರುಗಡೆನೇ ಕಾಣೋದು ಇಲ್ಲಿ ಸತ್ಯನಾರಾಯಣ ಸ್ವಾಮಿ. ಅಂದರೆ ನಾನು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಎಲ್ಲೂ ನೋಡಿಲ್ಲ. ಅಂದರೆ ಈಗ ಗುರುಪ್ರವೇಶ ಆ ಥರದ್ರಲ್ಲಿ ನೋಡಿದ್ದೀನಿ, ಕುಣಿಸಿ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಪರ್ಟಿಕ್ಯುಲರಾಗಿ ದೇವಸ್ಥಾನ ಅಂತ ಇರೋದಂದರೆ ಇಲ್ಲೇ ನೋಡಿರೋದು ನಾನು. ಇಲ್ಲಿ ಬರಲಿಲ್ಲ ನೀನು ಅಂತ ಯಾಕೆ ಬಂದೆ? ಏನು ನೋಡಕ್ಕೆ ಬಂದೆ? ಇಲ್ಲಿ ಕಲ್ಯಾಣಿ ನೋಡಕ್ಕೆ ಬಂದ ಇವಳು ಅಷ್ಟೇ. ಕೆಳಗಡೆ ದೇವ್ರನ್ನ ನೋಡ್ಕೊಂಡು ಆಮೇಲಿಂದ ಏನಾದರೂ ಇಲ್ಲಿ ಆಟೋದಲ್ಲಿ ಹೋಗ್ಬೇಕಾ? ಆಟೋ ಇವಾಗ ಆಟೋ ಇಲ್ಲಿಂದ ನಡೆಯೋಕ್ಕಂತೂ ನನ್ನ ಕೈಲಂತೂ ಆಗಲ್ಲ. ಅಲ್ಲಿ ತನಕ ಆಟೋದಲ್ಲಿ ಹೋಗಿ ಅಲ್ಲಿ ನೋಡ್ಕೊಂಡು ನೆಕ್ಸ್ಟ್ ದೇವ್ರಿಗೆ ನಡೆದ್ರೆ ತಾನೇ ಒಳ್ಳೇದು ಮಾಡೋದು. ನಡಿಯಮ್ಮ, ಯಾಕೆ ಅಲ್ಲಿಂದ ನಡೆದ್ವಿ. ನಮ್ಮಮ್ಮ ಅಂತ ಏನು ಅರ್ಜೆಂಟ್ ಮಾಡ್ತಾವ್ರೆ. ಸರಿ ಏನು ಬೇಕು ಸರಿ? ಆಲೆ ತಗ್ಸ್ಕೊಂಡಲ್ಲ, ಅವನದಂತೂ ಇದ್ದೇ ಇರುತ್ತೆ ಕಣಪ್ಪ ಡೈಲಿ. ಸರಿ ಏನು ಬೇಕು? ಆಲೆ ತಗ್ಸ್ಕೊಂಡಲ್ಲ ಸರಿ, ಚಿಕ್ಕಿ ತಗೊಡ್ತಾಳಂತೆ ನೋಡು. ಅವನಿಗೆ ಎಷ್ಟು ತಗೊಟ್ರು ಸಾಲಲ್ಲ, ಆಲ್ರೆಡಿ ಬರಬೇಕಾದ್ರೆ ಎರಡು ತಗ್ಸ್ಕೊಂಡಿದ್ದೆ. ಇಲ್ಲಿ ತುಂಬಾ ಅಂಗಡಿ ಇದೆ, ಎಲ್ಲ ಅಂಗಡಿಲಿ ಒಂದೊಂದು ತಗ್ಸ್ಕೊಂಡಿದ್ದಾನೆ. ಇಲ್ಲೂ ಬಂದು ತಗ್ಸ್ಕೊಂಡಿದ್ದಾನೆ. ಆಗ ನೋಡಿದ್ರೆ ಪುನಃ ಇನ್ನೂ ಬೇರೆ ಬೇರೆ ಬೇಕು ಅಂತ ಹೇಳ್ತಾನೆ. ಅವ್ನಿಗೆ ಎಷ್ಟು ತಗೊಟ್ರು ಸಾಲಲ್ಲ, ಅಂದರೆ ಅಲ್ಲಿ ಇರೋದೆಲ್ಲ ತಗೊಟ್ರು ಸಾಲಲ್ಲ. ಇನ್ನು ಬೇರೆ ಪುನಃ ಇನ್ನೊಂದು ಅಂಗಡಿಗೆ ಹೋಗ್ಬಿಟ್ಟು ತಗ್ಸ್ಕೊಬರ್ತಾನೆ. ಆ ಥರ ಅವನು ತುಂಬಾ ಹಠ ಮಾಡ್ತಾಯಿದ್ದೆ. ಯಾಕೋ ಅವತ್ತು ತುಂಬ ಈಗ ಚೆಲ್ಲರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ, ಅಲ್ಲಿ ದರ್ಶನ ಮುಗಿತು. ಸೊ ಇಲ್ಲೂ ಕ್ಯೂ ಇದೆ ಅಂತಲೇ ಹೇಳ್ಬೋದು. ಇದೇ ನಮ್ಮ ಮನೆ ದೇವ್ರು ಅಂತ. ಅಂದರೆ ಇಲ್ಲಿ ಫಸ್ಟು ಇಲ್ಲಿ ಗರುಡ ಅಂತ ಇರುತ್ತೆ, ಅಲ್ಲಿ ಒಂದು ರೌಂಡ್ ಹಾಕ್ಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡಬೇಕು. ಸೊ ನಾವು ಯಾವಾಗಲೂ ಹಂಗೆ ಮಾಡೋದು, ಇಲ್ಲಿ ಪೂಜೆ ಮಾಡಿಬಿಟ್ಟು ದೇವ್ರ ದರ್ಶನ ಮಾಡಿಬಿಟ್ಟು ಒಳ್ಳೇದು ಅಂತ ಹೇಳ್ತಾರೆ. ಸರಿ ನೋಡಿ ಕ್ಯಾಮ್ರಾ ಥರ ತಗ್ಸ್ಕೊಂಡಿದ್ದಾನೆ ಆಟ ಆಡೋದು. ಅಂಕಿತನ ಫೋಟೋ ತೆಗಿತಾ ಇದ್ದಾನೆ. ಸರಿ ನಂದು ತೆಗಿ ಅಮ್ಮ, ಅದುವೆ ಸರಿ ತೆಗಿ ನಂದು ಫೋಟೋ. ಯಾವಾಗ ಕಳಿಸ್ತೀರಾ ಫೋಟೋ ಎಲ್ಲ? ಯಾವಾಗ ಫೋಟೋಸ್ ಕಳಿಸ್ತೀರಾ? 3 ದಿನ ಆಗುತ್ತಾ? ಓಕೆ ಓಕೆ. 100 ರೂಪಾಯಿ ಅಂತೆ. ಓಕೆ. ಒಂದು ಫೋಟೋ 100 ರೂಪೀಸಾ? ಅಷ್ಟೊಂದ ನಿಮ್ಮ ಹತ್ರ? ಕಾಸ್ಟ್ಲಿನಾ ನಿಮ್ಮ ಹತ್ರ? ಕಾಸ್ಟ್ಲಿ ಫುಲ್. ಇನ್ನೊಂದು ಫೋಟೋ ತೆಗಿತೀರಾ? ತೆಗಿರುವಂತ ನೋಡಿಲ್ಲ. ಯಾಕೆ? ತೆಗೀರಿ ಇನ್ನೊಂದು ಫೋಟೋ ಪ್ಲೀಸ್. ತೆಗಿತೀರಾ? ಫ್ರೆಂಡ್ಸ್ ಇದು ಶೂಟಿಂಗ್ ಸ್ಪಾಟ್ ಅಂತ ಹೇಳ್ತಾರಲ್ಲ ಅದು. ಅಂದರೆ ಇಲ್ಲಿ
ಹತ್ರನೇ ದೇವಸ್ಥಾನದಿಂದ ಹತ್ರ ಆಟೋ ಮಾಡ್ಕೊಂಡು ಬಂದ್ವಿ. ಇಲ್ಲ ಕಾರ್ ಬಿಡ್ತಾ ಇಲ್ಲ ಒಳಗೆ. ವ್ಯೂಸ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ, ಅಂದರೆ ಸ್ವಲ್ಪ ಬಿಸಿಲಿಲ್ಲ ಅಲ್ವಾ, ಸೊ ಗಾಳಿ ಮಳೆ ಚೆನ್ನಾಗಿದೆ ಅಲ್ವಾ? ಇಷ್ಟಾಯ್ತಾ? ಇಲ್ಲಿ ಸ್ವಲ್ಪ ಫಸ್ಟ್ ಟೈಮ್ ಬಂದಿರೋದು ನಾನು. ಎಷ್ಟು ಸಲ ಮೇಲ್ಕೋಟೆಗೆ ಬಂದರೂ ಇದೆ ಫಸ್ಟ್ ಟೈಮ್. ಹೌದು, ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಹೋಗೋಣ. ಹಾಂ ಫ್ರೆಂಡ್ಸ್, ಇದು ಸಂಜೆ ಎಲ್ಲ ಬಂದಮೇಲೆ ದೇವಸ್ಥಾನ ಸ್ವಲ್ಪ ರೆಸ್ಟ್ ಮಾಡಿ ಫಿಲಮಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಫಿಲಮ್ಗೆ ಹೋಗೋಣ ಅಂತ ಬಂದ್ವಿ. ಅಂದರೆ ನಾವು ತುಂಬ ದಿನದಿಂದ ಫಿಲಮ್ಗೆ ಬಂದಿರಲಿಲ್ಲ. ಅಂದರೆ ಕನ್ನಡದು ಯಾವುದೂ ರಿಲೀಸ್ ಆಗಿರಲಿಲ್ಲ. ನಂಗೆ ಬೇರೆದು ನೋಡೋಕೆ ಅಷ್ಟು ಇಷ್ಟ ಆಗೋಲ್ಲ. ಕನ್ನಡ ಆದರೆ ನನಗೆ ಕಂಫರ್ಟಬಲ್ ಅನಿಸುತ್ತೆ. ಸೊ ಅದಕ್ಕೆ ಅಂದರೆ ನೈಟ್ ಶೋಗೆ ಬಂದಿದ್ವಿ, ಯಾರೂ ಜನ ಇರಲ್ಲ ಅಂತ. ಸೊ ನೋಡಿದ್ರೆ ತುಂಬಾ ಜನ ಬಂದಿದ್ದರು. ಅಂದರೆ ಈಗ 2 ಫಿಲಮ್ ರಿಲೀಸ್ ಆಗಿದೆಯಲ್ಲ, ಸೊ ಅದಕ್ಕೆ. ಅಂದರೆ ನಾವು ಅವಾಗೆಲ್ಲ ಫಿಲಮ್ ರಿಲೀಸ್ ಆದಾಗ ಅಂದರೆ ನಾನು, ನಮ್ಮ ಹಸ್ಬೆಂಡು, ಅಂಕಿತ ಎಲ್ಲ ಬರ್ತಾಯಿದ್ವಿ ಅವಾಗ. ಈಗ ಚರಿ ಆದಮೇಲಿಂದ ಸ್ವಲ್ಪ ಬರೋಕ್ಕೂ ಕಷ್ಟ ಆಗುತ್ತೆ, ಕೆಲಸ ಇರುತ್ತೆ. ಅವನು ಇರ್ತಾನೆ, ಅವನಿಗೂ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಫಿಲಮು. ಸೊ ಅವನು ಎಕ್ಸೈಟ್ಮೆಂಟ್ ಆಗಿ ನೋಡ್ತಾ ಇದ್ದ. ಸೂಪರಾಗಿದೆ ಅಂತ ಅವ್ಳು ಜೋಕ್ಸ್ ಮಾಡಿದ್ರೆ ನಗೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.